ಸರ್ ಸ್ವಲ್ಪ ಎಮರ್ಜೆನ್ಸಿ ಇದೆ, ಕ್ಯಾಶ್ ಕೊಡಿ, ನಾನು ನಿಮಗೆ ಅಮೌಂಟ್ ಸೆಂಡ್ ಮಾಡ್ತೀನಿ ಅನ್ನೋರ ಬಗ್ಗೆ ಎಚ್ಚರಿಕೆ ಇರಲಿ. ಹೀಗೆ ಹೇಳಿ ನಿಮ್ಮನ್ನ ಯಾಮಾರಿಸಿ ಬಿಡ್ತಾರೆ. ಅದೇ ಥರದೇ ಒಂದು ಘಟನೆ ಆಗಿದೆ, ಬನ್ನಿ ನೋಡ್ಕೊಂಡು ಬರೋಣ. ಎಮರ್ಜೆನ್ಸಿ ಅಂತ ಕ್ಯಾಶ್ ಕೇಳೋರ ಬಗ್ಗೆ ಇರಲಿ ಎಚ್ಚರ. ಫೇಕ್ ಆಪ್ ಬಳಸಿ ಸಿಟಿ ಜನರಿಗೆ ಹಾಕ್ತಾರೆ ಪಂಗನಾಮ. ಸಿಲಿಕಾನ್ ಸಿಟಿಯಲ್ಲಿ ನಿಮ್ಮ ಜೇಬಿಗೆ ಕತ್ತರಿ ಹಾಕೋದಕ್ಕೆ ದೊಡ್ಡ ಜಾಲ ಹೊಂಚು ಹಾಕಿ ಕೂತಿದೆ. ಎಮರ್ಜೆನ್ಸಿ ಇದೆ, ಕ್ಯಾಶ್ ಬೇಕು, ನಾವು ಫೋನ್ ಪೇ ಗೂಗಲ್ ಪೇ ಮಾಡ್ತೀವಿ ಅಂತ ಹೇಳಿ ಮೋಸ ಮಾಡೋ ಗ್ಯಾಂಗ್ ಬೆಂಗಳೂರಲ್ಲಿ ಫುಲ್ ಆಕ್ಟಿವ್ ಆಗಿದೆ. ಗರಿ ನೋಟು ಎಣಿಸ್ತಾ ಇರೋ ವ್ಯಕ್ತಿ, ಆನ್ಲೈನ್ ಮೂಲಕ ದುಡ್ಡು ಹಾಕೋದಾಗಿ ನಾಟಕ ಆಡ್ತಾ ಇರೋ ಖದೀಮ, ನಿನ್ನೆ ಹೇಗೆ ತುಂಬಾ ಎಮರ್ಜೆನ್ಸಿ ಇದೆ, ಕ್ಯಾಶ್ ಬೇಕು ಅಂತ ಕಾಗೆ ಹಾರಿಸಿದ 10,000 ಪಂಗನಾಮ ಹಾಕಿದ್ದಾನೆ. ಆಗಿದ್ದಿಷ್ಟೇ, ಮಾರ್ಥಳ್ಳಿಯ ಮೊನೇನಕೋಳದ ಸೈಬರ್ ಸೆಂಟರ್ ಮಾಲೀಕ ಹಣದ ಸಹಾಯ ಮಾಡಿದ್ರು. ಆದರೆ ಹಣ ಟ್ರಾನ್ಸ್ಫರ್ ವೇಳೆ ನೆಟ್ ಆಫ್ ಮಾಡಿದ್ದ ವಂಚಕ ಟೀಮ್ ಬಳಿಕ ಫೇಕ್ ಆಪ್ನಲ್ಲಿ ಹಣ ಕಳಿಸಿರುವುದನ್ನು ತೋರಿಸಿದ್ದಾನೆ. ಇದನ್ನೇ ನಂಬಿಕೊಂಡ ಮಾಲೀಕ 10,000 ಹಣ ಕೊಟ್ಟು ಕಳಿಸ್ತಾರೆ. ಆದರೆ ಯಾವಾಗ ಅಕೌಂಟ್ಗೆ ದುಡ್ಡು ಬಂದಿಲ್ಲ ಅನ್ನೋದು ಗೊತ್ತಾಗುತ್ತೋ ಮೋಸ ಹೋಗಿರೋದು ಪತ್ತೆಯಾಗಿದೆ. ಅದೇ ಖದೀಮ ಆಗಸ್ಟ್ 1ನೇ ತಾರೀಕು ಆಂಧ್ರಹಳ್ಳಿಯ ಮುಖ್ಯ ರಸ್ತೆಯ ತಿಗುಳರಪಾಳ್ಯದ ಉದಯ್ ಸೈಬರ್ ಸೆಂಟರ್ಗೂ ಹೋಗಿ ಯಾಮಾರಿಸಿದ್ದ. ಮಾಲೀಕ ಉದಯ್ ಬಳಿ ನಾಟಕವಾಡಿ 10,000 ಹಾಕಿಸಿಕೊಂಡು ಮೋಸ ಮಾಡಿದ್ದು ಗೊತ್ತಾಗಿದೆ. ಒಂದು ಮೆಡಿಕಲ್ ಎಮರ್ಜೆನ್ಸಿ ಇದೆ, ಒಂದು 10,000 ರೂಪಾಯಿ ಅಮೌಂಟ್ ಹಾಕಬೇಕು, ಹಾಕಿ ಅಂತ ಕೇಳ್ಕೊಳ್ತಾನೆ. ನಾವು ನಮ್ಮದೇ ಸ್ಕ್ಯಾನರ್ಗೆ ಹಾಕಿ ಅಂತ ಕೇಳ್ತೀವಿ. ಸ್ಕ್ಯಾನರ್ಗೆ ಹಾಕಿ ಅಂತ ಅಂದಾಗ ಸ್ಕ್ಯಾನ್ ಮಾಡ್ತಾನೆ. ಸ್ಕ್ಯಾನ್ ಮಾಡಿದಾಗ ಸ್ಕ್ಯಾನ್ ಮಾಡಿ ನೆಟ್ ಆಫ್ ಮಾಡ್ತಾನೆ. ನೆಟ್ ಆಫ್ ಮಾಡಿದಾಗ ಟೆಕ್ನಿಕಲ್ ಎರರ್ ಮೆಸೇಜ್ ತೋರಿಸ್ತಾನೆ. ಆಮೇಲಿಂದ ನಮ್ಮ ಕೈಲೇ ಮೊಬೈಲ್ ಕೊಡ್ತಾನೆ. ಮೊಬೈಲ್ ಕೊಟ್ಬಿಟ್ಟು ಅಮೌಂಟ್ ಹಾಕಿ, ನಿಮ್ಮ ನಂಬರ್ ಹಾಕಿ ಫಸ್ಟು ಅಂತ ಕೇಳ್ತಾನೆ. ನಾವು ನಂಬರ್ ಹಾಕಿದಾಗ ನಮ್ಮ ಹೆಸರು ಬರುತ್ತೆ ಫೋನ್ಪೇಲಿ. ನೆಕ್ಸ್ಟ್ ಯಾವುದೋ ಒಂದು ಆ್ಯಪ್ ಮುಖಾಂತರ ಸಕ್ಸಸ್ ಆಗಿರೋದು ಮೆಸೇಜ್ ತೋರಿಸ್ತಾನೆ. ಆದರೆ ಆ ಮೆಸೇಜ್ ನೋಡಿದಾಗ 5,000 ರೂಪಾಯಿ ಅಮೌಂಟ್ ಹಾಕಿರೋದು ಕಾಣುತ್ತೆ, ಬಟ್ ನಮ್ಮ ಅಕೌಂಟ್ಗೆ ಯಾವುದು ಆಗಿರಲ್ಲ. ಇದು ಮಾತ್ರವಲ್ಲ, ತಿಗಳರಪಾಳ್ಯ, ಮಾರಥಹಳ್ಳಿ, ಡಿ ಗ್ರೂಪ್ ಸುತ್ತಮುತ್ತ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು, ಯಾವುದಕ್ಕೂ ಅಪರಿಚಿತರಿಗೆ ಸಹಾಯ ಮಾಡೋ ಮೊದಲು ನೀವು ಅಲರ್ಟ್ ಆಗಿರಿ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅರವತ್ತು ವರ್ಷಗಳಿಂದ ಜಿಆರ್ಟಿ ಜ್ಯುವೆಲರ್ಸ್ ಗುಣಮಟ್ಟ ಆಭರಣಕ್ಕೆ ಹೆಸರುವಾಸಿಯಾಗಿದ್ದು ಸಿಲಿಕಾನ್ ಸಿಟಿ ಜನರಿಗೆ ಫೇವರೇಟ್ ಆಭರಣ ಅಂಗಡಿಯಾಗಿದೆ. ಶ್ರಾವಣ ಆಶ್ಚರ್ಯ ಆಫರ್ ಇರೋದ್ರಿಂದ ಇಂದು ಮಲ್ಲೇಶ್ವರಂನ ಜಿಆರ್ಟಿ ಜ್ಯುವೆಲರ್ಸ್ ಅಂಗಡಿಯಲ್ಲಿ ಸಿಟಿ ಮಂದಿ ಮುಗಿಬಿದ್ದು ತಮಗೆ ಇಷ್ಟವಾದ ಆಭರಣವನ್ನ ಖರೀದಿಸಿದ್ರು. ಪ್ರತಿ ಆಭರಣ ಖರೀದಿಯೊಂದಿಗೆ ಗಿಫ್ಟ್ ಜೊತೆಗೆ ಡಿಸ್ಕೌಂಟ್ ಅನ್ನ ನೀಡ್ತಾ ಇದ್ದಾರೆ. ಅಲ್ಲದೆ ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಳ ಕೂಡ ಇದರಲ್ಲಿ ನಡೆಯುತ್ತದೆ. ಇದೀಗ ಟಾಪ್ 5 ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆಯನ್ನು ಖಂಡಿಸಿ ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿವೆ. ಚಂದಾಪುರದಿಂದ ಸೂರ್ಯ ಸಿಟಿಯ ತನಕ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ಭಿತ್ತಿ ಚಿತ್ರಗಳನ್ನು ಹಿಡಿದು ವಿಶ್ವಸಂಸ್ಥೆ ಮಧ್ಯ ಪ್ರವೇಶ ಮಾಡುವಂತೆ ಆಗ್ರಹಿಸಿತು. ಕೆಎಡಿಬಿ ಅಧಿಕಾರಿಗಳ ಮೇಲೆ ಇಡಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 1.2 ಕೋಟಿ ಸೀಸ್ ಮಾಡಲಾಗಿದೆ. ಮುಖ್ಯ ಲೆಕ್ಕಾಧಿಕಾರಿ ವಾಣಿ ಹಾಗೂ ಕಚೇರಿ ಮೇಲೆ ದಾಳಿಯನ್ನು ನಡೆಸಲಾಯಿತು. ಈ ವೇಳೆ ಆರ್ಆರ್ ನಗರದಲ್ಲಿನ ಮನೆಯಲ್ಲಿ ಹಣ ಸೀಸ್ ಮಾಡಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ಸಂಬಂಧ ಸತ್ಯನಾರಾಯಣ ವರ್ಮರನ್ನ ಇಡಿ ಕಸ್ಟಡಿಗೆ ನೀಡಲು ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಹೈಕೋರ್ಟ್ ಏಕಸದಸ್ಯ ಪೀಠ ನಿನ್ನೆ ಆದೇಶವನ್ನು ಹೊರಡಿಸಿತ್ತು. ಎಸ್ಐಟಿ ಕಸ್ಟಡಿ ಮುಗಿತಾ ಇದ್ದಂತೆ ಆಗಸ್ಟ್ 13 ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು. ಇಡಿ ಕಸ್ಟಡಿಗೆ ನೀಡದ ಬಳಿಕವೂ ಕೂಡ ಎಸ್ಐಟಿ ಕಸ್ಟಡಿಗೆ ನೀಡಿದ ಕ್ರಮ ಸರಿಯಲ್ಲ ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಬೆಂಗಳೂರು ಮಂಗಳೂರು ರೈಲು ಮಾರ್ಗದಲ್ಲಿ ಮತ್ತೆ ಭೂಕುಸಿತ ಆಗಿದೆ.
ಬಯಲುಪೇಟೆ ಹಾಗೆ ಸಕಲೇಶ್ಪುರ ಮಧ್ಯೆ ಭೂಕುಸಿತಗೊಂಡು ಆಲೂರು ಹಾಗೂ ಹಾಸನದಲ್ಲಿ ರೈಲುಗಳು ಸ್ಥಗಿತಗೊಂಡಿವೆ. ಹೀಗಾಗಿ ರೈಲುಗಳು ಸಂಚಾರ ಮಾರ್ಗದಲ್ಲಿ ವ್ಯತ್ಯಯ ಆಗಿದೆ. ಕಣ್ಣೂರು ಎಕ್ಸ್ಪ್ರೆಸ್ ರೈಲು ಹಾಗೆ ಮುರುಡೇಶ್ವರ ಎಕ್ಸ್ಪ್ರೆಸ್ ರೈಲುಗಳ ಸಂಚಾರ ಸ್ಥಗಿತಗೊಂಡಿದೆ. ಸಂಚಾರ ವ್ಯತ್ಯಯದಿಂದ ಪ್ರಯಾಣಿಕರಲ್ಲಿ ಆತಂಕ ಮೂಡಿದೆ. ಆಗಸ್ಟ್ 14ರಂದು ಕಲಾವಿದರ ಸಂಘದಿಂದ ಹೋಮ ಹವನ ಪೂಜೆ ನಡೆಸಲಾಗುತ್ತದೆ. ರಾಕ್ಲೈನ್ ವೆಂಕಟೇಶ್ ದೊಡ್ಡಣ್ಣ ನೇತೃತ್ವದಲ್ಲಿ ಪೂಜೆ ನಡೆಯಲಿದೆ. ಸರ್ಪದೋಷ ಪೂಜೆ, ನವಗ್ರಹ ಪೂಜೆಗೆ ಸಿದ್ಧತೆ ನಡೆಸಲಾಗಿದೆ. ಪೂಜೆಗೆ ಯಶ್, ಸುದೀಪ್, ಉಪೇಂದ್ರ ಸೇರಿದಂತೆ ಎಲ್ಲ ಕಲಾವಿದರಿಗೂ ಆಹ್ವಾನವನ್ನು ನೀಡಲಾಗಿದ್ದು, ಸರೋಜಾದೇವಿ, ಸಾಹುಕಾರ್, ಜಾನಕಿ ಸೇರಿದಂತೆ ಹಿರಿಯ ಕಲಾವಿದರು ಭಾಗಿಯಾಗುವ ಸಾಧ್ಯತೆ ಇದೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.